नक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे तदुपनिबद्धं तस्मिन् अधिकरणे व्याप्त्यधिकरणे उपनिबद्धं एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रं पादादितः नवमं सूत्रं। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तद्भाष्यभागं च यथाचार्यानुग्रहं विचारयामः। अग्रे तावत् श्री श्री शंकर भगवत् पूज्यपादानां प्रशस्ति श्लोकमेकं द्विवारं पठामः। सरलोऽयं श्लोकः एकवारं पठामि द्विवारं पठामि। ॐ श्री गुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्।
ಓಂ ಶ್ರೀ ಗುರುಂ ಭಗವತ್ಪಾದಶಂಕರಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಮಪ್ರಮೇಯಂ ನಮಾಮ್ಯಹಂ. ಅರ್ಥ ಸುಲಭವಾಗಿದೆ. ಭಗವತ್ಪಾದಶಂಕರಂ ಅಹಂ ನಮಾಮಿ. ಕೀದೃಶಂ ಭಗವತ್ಪಾದಶಂಕರಂ? ಭಕ್ತವತ್ಸಲಂ ಭಗವತ್ಪಾದಶಂಕರಂ, ಶಿವಂ ಭಗವತ್ಪಾದಶಂಕರಂ, ಶಿವಕರಂ ಭಗವತ್ಪಾದಶಂಕರಂ, ಶುದ್ಧಂ ಭಗವತ್ಪಾದಶಂಕರಂ, ಅಪ್ರಮೇಯಂ ಭಗವತ್ಪಾದಶಂಕರಂ. ಈದೃಶಂ ಶ್ರೀಗುರುಂ ಭಗವತ್ಪಾದಶಂಕರಂ ಅಹಂ ನಮಾಮಿ. ಇದು ಅರ್ಥ ಸುಲಭವಾಗಿದೆ. ಇನ್ನೊಂದು ಬಾರಿ ಈ ಒಂದು ಪ್ರಶಸ್ತಿ ಶ್ಲೋಕವನ್ನು ಹೇಳಿ ಪ್ರಕೃತ ಭಾಷ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಓಂ ಶ್ರೀ ಗುರುಂ ಭಗವತ್ಪಾದಶಂಕರಂ ಭಕ್ತವತ್ಸಲಂ ಶಿವಂ ಶಿವಕರಂ ಶುದ್ಧಮಪ್ರಮೇಯಂ ನಮಾಮ್ಯಹಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಚತುರ್ಥಂ ವ್ಯಾಪ್ತ್ಯಧಿಕರಣಂ. ಓಂ ವ್ಯಾಪ್ತೇಶ್ಚ ಸಮಂಜಸಂ. ಓಂ ವ್ಯಾಪ್ತೇಶ್ಚ ಸಮಂಜಸಂ. ಇದು ಈ ಒಂದು ಅಧಿಕರಣದಲ್ಲಿ ಇರತಕ್ಕಂತಹ ಉಪನಿಬದ್ಧವಾಗಿರತಕ್ಕಂತಹ ಏಕಮಾತ್ರ ಸೂತ್ರ ವ್ಯಾಪ್ತ್ಯಧಿಕರಣಂ ಅಂತಕ್ಕಂಥದ್ದು. ಪಾದದ ಆರಂಭದಿಂದ ಇದು 9ನೆಯ ಸೂತ್ರ. 9ನೆಯ ಸೂತ್ರ ವ್ಯಾಪ್ತೇಶ್ಚ ಸಮಂಜಸಂ. ಇದರ ಒಂದು ಅನ್ವಯಾರ್ಥವನ್ನು ನೋಡಿದ್ದೇವೆ. ಕೇವಲ ಅನ್ವಯವನ್ನು ನೋಡಿ ಮುಂದಿನ ಭಾಗವನ್ನು ನೋಡೋಣ. ವ್ಯಾಪ್ತೇಶ್ಚ ಚ ಶಬ್ದ ಅತ್ರ ತುಕಾರಾರ್ಥತ್ವೇನ ಪ್ರಯುಜ್ಯತೆ. ಚ ಶಬ್ದ ಅತ್ರ ತುಕಾರಾರ್ಥತ್ವೇನ. ಚ ಇತಿ ತು ಇತ್ಯರ್ಥಃ. ಚ ಇತಿ ತು ಇತ್ಯರ್ಥಃ. ತು ಅಕ್ಷರೋದ್ಗೀತಯೋಃ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ನೋಡಿ, ಇಲ್ಲಿ ಇದು ಮೊಟ್ಟ ಮೊದಲ ಹಿಂದಿನ ಅಧಿಕರಣದಲ್ಲಿ ಈ ಒಂದು ಪ್ರಕೃತ ಸಂದರ್ಭದಲ್ಲೇ ಬಂದಿರತಕ್ಕಂಥ ವಿಷಯವಾಕ್ಯ. ಯಾವುದನ್ನು ತಗೊಂಡು ಚರ್ಚೆ ಮಾಡ್ತಾ ಇದ್ದಾರೆ? ಛಾಂದೋಗ್ಯದ ಮೊಟ್ಟ ಮೊದಲನೆಯ ಮಂತ್ರ ಓಮಿತ್ಯೇತದಕ್ಷರಮುದ್ಗೀತಮುಪಾಸೀತ. ಇದನ್ನು ತೆಗೆದುಕೊಂಡು ವಿಸ್ತಾರವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ವಿಸ್ತಾರವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ನೋಡಿ, ಈ ಅಕ್ಷರ ಉದ್ಗೀತ ಎಂಬತಕ್ಕಂಥದ್ದು ಈ ಒಂದು ಶಬ್ದಗಳ ಪ್ರಯೋಗ ಇಲ್ಲಿದೆ. ಹೀಗಾಗಿ ಏನಾಗಿದೆ, ಇದಕ್ಕೆ ಒಂದು ಸಾಮಾನಾಧಿಕರಣ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗಿದೆ. ಈ ಸಾಮಾನಾಧಿಕರಣ್ಯ ಅಂತಕ್ಕಂಥ ಬರಬೇಕಾದ್ರೆ ಅದಕ್ಕೆ 4 ಅಂಶಗಳು ಇರಬೇಕು. ಹೌದಾನೆ? ಆ 4 ಅಂಶಗಳಿರಬೇಕು. ಅದರಲ್ಲಿ ನಾವು ಈ ಪ್ರಕೃತ ಇಲ್ಲಿ ಯಾವ ಅರ್ಥವನ್ನು ಯಾವ ಅಂಶವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಯಾತಕ್ಕೆ ಚರ್ಚೆ ಇದು? ಹಿಂದೆ ಹೇಳ್ಬಿಟ್ಟಿದ್ರಲ್ಲ ಸ್ವಾಮಿ ನೀವು, ಇದೇ ವಿಷಯವಾಕ್ಯ ತಗೊಂಡು ಹಿಂದೆ ಹೇಳಿದ್ರಲ್ಲ. ಅಲ್ಲಪ್ಪ, ಹಿಂದೆ ಹೇಳಿದ್ದದ್ದು ಏನು? ನಾವು ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ ಎಂಬ ಸೂತ್ರದಿಂದ ಏನು ಹೇಳಿದ್ವಿ? ನಾವು ಸಿದ್ಧಾಂತವನ್ನು ಏನು ಮಾಡಿದ್ವಿ ಅಂದ್ರೆ, ಯದ್ಯಪಿ ಈ ಬೇರೆ ಬೇರೆಯ ಶಾಖೆಗಳಲ್ಲಿ ಒಂದೇ ವಿದ್ಯೆಯು ಹೇಳಲ್ಪಟ್ಟಿದ್ದರೂ ಕೂಡ ಬೇರೆ ಬೇರೆ ಶಾಖೆಯಲ್ಲಿ ಹೇಳಿದ್ದಾರೆ. ಹಾಗೆ ಹೇಳಿದ್ದರೂ ಕೂಡ ಕೆಲವದರಲ್ಲಿ ಒಂದು ಗುಣ ತಗೊಂಡಿದ್ದಾರೆ, ಇನ್ನೊಂದು ಗುಣ ಬಿಟ್ಟಿದ್ದಾರೆ, ಇನ್ನೊಂದರಲ್ಲಿ ಇನ್ನೊಂದು ಧರ್ಮವನ್ನು ಸೇರಿಸಿದ್ದಾರೆ, ಇನ್ನೊಂದರಲ್ಲಿ ಅದನ್ನು ಬಿಟ್ಟಿದ್ದಾರೆ.
ಹೀಗೆ ಅಲ್ಲಿ ಏನಾಗಿದೆ, ವಿಧ ವಿಧವಾಗಿ ಕೆಲವು ವ್ಯತ್ಯಾಸಗಳು ಕಂಡು ಬಂದಿವೆ. ಯಾವುದು? ವಿದ್ಯೆ ಒಂದೇ, ಶಾಖೆ ಮಾತ್ರ ಎರಡು. ಅಲ್ಲಿ ಅಲ್ಲಿ ಹೇಳಿರ್ತಕ್ಕಂಥ ಆ ಎರಡೂ ವಿದ್ಯೆಗಳಲ್ಲಿಯೂ ಕೂಡ ಎರಡೂ ಶಾಖೆಗಳಲ್ಲಿ ಕೆಲವನ್ನ ಸೇರಿಸಿದ್ದಾರೆ, ಕೆಲವನ್ನ ಬಿಟ್ಟಿದ್ದಾರೆ. ಹೀಗಾಗಿ ಆ ಎರಡೂ ಶಾಖೆಗಳಲ್ಲಿ ಹೇಳಿರ್ತಕ್ಕಂಥ ವಿದ್ಯೆಯನ್ನ ನಾವು ಒಂದೇ ವಿದ್ಯೆ ಎಂಬುದಾಗಿ ತೆಗೆದುಕೊಳ್ಳಬೇಕೇ, ಅಥವಾ ಬೇರೆ ಬೇರೆಯ ವಿದ್ಯೆ ಎಂಬುದಾಗಿ ತೆಗೆದುಕೊಳ್ಳಬೇಕೇ ಎಂಬ ಸಂಶಯವು ಪ್ರಾಪ್ತವಾಗುತ್ತದೆ. ಯಾಕೆ? ಎರಡೂ ವಿದ್ಯೆ ಹೇಳಿದ್ದಾರೆ, ಬಟ್ ಬೇರೆ ಬೇರೆ ತರ ಹೇಳ್ಬಿಟ್ಟಿದ್ದಾರಲ್ಲ. ಒಂದನ್ನು ಸೇರಿಸಿದ್ದಾರೆ, ಕೆಲವು ಸೇರಿಸಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು ಇಲ್ಲ. ಯಾವುದರಲ್ಲಿ ಯಾವುದನ್ನ ಗುಣಧರ್ಮಗಳನ್ನು ಸೇರಿಸಿಲ್ಲವೋ ಅದನ್ನ ಬೇರೆ ಶಾಖೆಯಲ್ಲಿ ಸೇರಿಸಿದ್ದಾರಲ್ಲ, ಅದರಿಂದ ಏನು ಎಳೆದುಕೊಂಡು ಬಂದು ಇಲ್ಲಿಗೆ ಸೇರಿಸಿಕೊಂಡು ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಎರಡೂ ವಿದ್ಯೆಗಳು ಎರಡೂ ಶಾಖೆಗಳಲ್ಲಿ ಸ್ವಲ್ಪ ಭಿನ್ನ ಭಿನ್ನವಾಗಿ ಹೇಳಲ್ಪಟ್ಟಿದ್ದರೂ ಕೂಡ ಎರಡನ್ನು ಒಂದೇ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಸಿದ್ಧಾಂತವನ್ನು ಮಾಡಿಬಿಟ್ಟಿದ್ವಿ. ಈಗ ಇದನ್ನ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ ಗೊತ್ತೇ? ಓಹೋ ಸ್ವಾಮಿ ಶಂಕರಾಚಾರ್ಯರೇ, ನೀವೇ ಹೇಳಿದ್ದೀರಲ್ಲ, ಏನಂತ? ಎರಡೂ ಶಾಖೆಗಳಲ್ಲಿ ಒಂದೇ ವಿದ್ಯೆ ಹೇಳಲ್ಪಟ್ಟಿದೆ, ಸ್ವಲ್ಪ ಬೇರೆ ಬೇರೆಯಾಗಿ ಹೇಳಿದ್ದರೂ ಕೂಡ ಎರಡು ಒಂದೇ ಸಿದ್ಧಾಂತ ಮಾಡಿದ್ದೀರಿ. ನೋಡಿ ಇಲ್ಲಿ ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ? ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತ ಇದೆ. ಅದನ್ನ ಯದ್ಯಪಿ ಆ ಒಂದು ವಿದ್ಯೆ ಛಾಂದೋಗ್ಯದಲ್ಲೂ ಹೇಳಲ್ಪಟ್ಟಿದೆ, ಅದನ್ನು ಏನ್ ಮಾಡ್ತಾರೆ? ತಾಂಡಿಗಳೂ ಪಠಿಸುತ್ತಾರೆ. ತಾಂಡಿಗಳು ಏನು? ತಾಂಡಿ ಶಾಖೆಯವರು ತಾಂಡಿಗಳೂ ಪಠಿಸುತ್ತಾರೆ, ಮತ್ತೆ ವಾಜಸನೇಯಿಗಳು ಪಠಿಸುತ್ತಾರೆ. ಛಾಂದೋಗ್ಯದಲ್ಲೂ ಇದೆ, ಬೃಹದಾರಣ್ಯಕದಲ್ಲೂ ಇದೆ. ಹೀಗಾಗಿ ಕೆಲವು ಗುಣಧರ್ಮಗಳನ್ನ ಅಲ್ಲಿ ಬಿಟ್ಟಿರಬಹುದು, ಇಲ್ಲಿ ಸೇರಿಸಿರಬಹುದು. ಆದರೂ ಕೂಡ ನೀವು ಹೇಳಿದ್ದೀರಲ್ಲ, ಸಿದ್ಧಾಂತ ಮಾಡಿದ್ದೀರಲ್ಲ, ಎರಡು ಒಂದೇ ವಿದ್ಯೆ ಅಂದ್ರೇನು? ಇಲ್ಲಿ ಹೇಳಿರ್ತಕ್ಕಂಥ ಉದ್ಗೀತ ವಿದ್ಯೆ, ಅಲ್ಲಿ ಹೇಳಿರ್ತಕ್ಕಂಥ ಉದ್ಗೀತ ವಿದ್ಯೆ ಎರಡೂ ಕೂಡ ಒಂದೇ ಆಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ, ಹಿಂದೆ ಸಿದ್ಧಾಂತ ಮಾಡಿದಲ್ಲ. ಆದರೆ ಇಲ್ಲಿ ಹಾಗಿಲ್ಲ. ಎರಡೂ ವಿದ್ಯೆಗಳು ಇಲ್ಲಿ ಏನಾಗಿದೆ? ಬೇರೆ ಬೇರೆಯಾಗಿವೆ. ಈ ಎರಡೂ ವಿದ್ಯೆಗಳು ಬೇರೆ ಬೇರೆ ಇಲ್ಲಿ ಇನ್ನೇನಂತ ತಿಳಿಬೇಕು ನಾವು? ಇದನ್ನ ಹೇಗೆ ತಿಳಿಬೇಕು ಅಂತಂದ್ರೆ ನೋಡಿ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಇಲ್ಲಿ ಪ್ರಕೃತ ಏನ್ ಹೇಳ್ತಾ ಇದ್ದಾರೆ? ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಎನ್ನುವ ಸಂದರ್ಭದಲ್ಲಿ, ಎನ್ನುವ ಈ ಮಂತ್ರದಲ್ಲಿ ಏನು ಬಂದಿದೆ? ಓಂಕಾರ ಬಂದಿದೆ, ಉದ್ಗೀತ ಬಂದಿದೆ. ಹೀಗೆ ಈ ಓಂಕಾರ ಅಂತಕ್ಕಂಥದ್ದು ಅಕ್ಷರ ಅಂತಕ್ಕಂಥದ್ದು, ಅಕ್ಷರ ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ, ಹೌದ್ ತಾನೆ? ಅಕ್ಷರ ಉದ್ಗೀತ. ಹೀಗೆ ಅಕ್ಷರ ಮತ್ತೆ ಉದ್ಗೀತಗಳಲ್ಲಿ ಅಕ್ಷರೋದ್ಗೀತಯೋಹೋ ಏನಾಗಿದೆ? ಸಾಮಾನಾಧಿಕರಣ್ಯೇ ಶ್ರೂಯಮಾನೆ. ಸಾಮಾನಾಧಿಕರಣ್ಯ ನಮಗೆ ಗೊತ್ತಾಗ್ತಾ ಇದೆ. ಏನು? ಎರಡರಲ್ಲೂ ಕೂಡ ಅದನ್ನು ಹೇಳಿದ್ದಾರೆ. ಅಲ್ಲೂ ಕೂಡ ದೇವಾಸುರ ಸಂವಾದ, ದೇವಾಸುರ ಯುದ್ಧ, ಇಲ್ಲೂ ದೇವಾಸುರ ಯುದ್ಧ, ಎಲ್ಲ ಫಲ ಒಂದೇ ಮತ್ತೆ ವಿಧಾನ ಒಂದೇ ಹೇಳಿದ್ದಾರೆ. ಹಾಗಿರೋದ್ರಿಂದ ಸಾಮಾನಾಧಿಕರಣ್ಯ ಅಕ್ಷರಕ್ಕೂ ಇದೆ, ಉದ್ಗೀತಕ್ಕೂ ಇದೆ. ಎರಡೂ ಶಬ್ದಗಳಿಗೆ ಸಾಮಾನಾಧಿಕರಣ್ಯ ಅಂತಕ್ಕಂಥದ್ದು ಇದೆ. ಹಾಗಾಗಿ ಈ ಸಾಮಾನಾಧಿಕರಣ್ಯ ಇದೆ ಅಂತ ಗೊತ್ತಾದಾಗ 4 ಅಂಶಗಳಿಂದ ಸಾಮಾನಾಧಿಕರಣ್ಯ ಸಿದ್ಧವಾಗತ್ತೆ. ಯಾವುದು? ಅಧ್ಯಾಸ, ಅಪವಾದ, ಏಕತ್ವ ಮತ್ತೆ ವಿಶೇಷಣ. ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ. ಈ 4 ಇದ್ದರೆ 4ರಲ್ಲಿ ಯಾವುದರಿಂದಲಾದರೂ ಕೂಡ ಈ ಸಾಮಾನಾಧಿಕರಣ್ಯವನ್ನು ಹೇಳಬಹುದು. ಅಧ್ಯಾಸ ಒಂದಕ್ಕೊಂದು ಅಧ್ಯಾಸವಾಗಿದ್ದರೂ ಕೂಡ ಸಾಮಾನಾಧಿಕರಣ್ಯ. ಮತ್ತೆ
ಅಪವಾದ ಇದ್ರೂ ಕೂಡ, ಏಕತ್ವ ಹೇಳಿದ್ರೂ ಕೂಡ ಸಮಾನಾಧಿಕರಣ ಅಂತ ತಿಳಿಬಹುದು. ವಿಶೇಷಣವನ್ನಾಗಿ ಹೇಳಿದ್ದರೂ ಸಮಾನಾಧಿಕರಣ ಅಂತ ತಿಳಿಯಬಹುದು. ಅಕ್ಷರಕ್ಕೂ ಉದ್ಗೀತಕ್ಕೂ ಕೂಡ ವಿಶೇಷಣ ವಿಶೇಷ ಭಾವವನ್ನು ಹೇಳಿದ್ದರೂ ಕೂಡ ಇದಕ್ಕೆ ಸಮಾನಾಧಿಕರಣ್ಯ ಅಂತ ಬರುತ್ತೆ. ಈಗ ಈ 4 ಅಂಶಗಳಲ್ಲಿ ನಾವು ಯಾವುದನ್ನ ಗ್ರಹಿಸಬೇಕು? ಅದು ದೊಡ್ಡ ಪ್ರಶ್ನೆ. ಅಲ್ಲ ಸ್ವಾಮಿ, ಯಾವುದೋ ಒಂದು ಗ್ರಹಿಸೋಣ ಬಿಡಿ, ಬೇರೆ ಬೇರೆ ವಿದ್ಯೆ ಅಂತ ಹೇಳಿದ್ದೀರಿ, ಆಯಿತು ಅದನ್ನು ಒಪ್ಕೊಂಡು ಬಿಡೋಣ. ಬೇರೆ ಬೇರೆ ವಿದ್ಯೆ ಅಂತ ಹೇಳಿದಿರಿ ಸ್ವಾಮಿ, ಒಂದು ಒಪ್ಪಿಗೆ ಸ್ವಾಮಿ, ವಾದ ಜಾಸ್ತಿ ಬೇಡ. ಹಿಂದೆ ನೀವು ಒಂದೇ ವಿದ್ಯೆ ತಿಳಿಬೇಕು ಅಂತ ಹೇಳಿದ್ರಿ, ಈಗ ಇಲ್ಲಿ ಬೇರೆ ಬೇರೆ ವಿದ್ಯೆ ಅಂತ ತಿಳಿಬೇಕು ಅಂತ ಹೇಳಿದ್ದೀರಾ, ಆಯಿತು ಸ್ವಾಮಿ ಒಪ್ಕೊಂಡು ಬಿಡೋಣ. ಆದರೆ ಆ 4 ಅಂಶ ಇದೆಯಲ್ಲ, ಅದರಲ್ಲಿ ಯಾವುದಾದ್ರು ಒಂದು ತಿಳಿಯೋಣ ಬಿಡಿ. ಏನಿವಾಗ ಅಧ್ಯಾಸ ಅಂತ ತಿಳ್ಕೊಂಬಿಡೋಣ, ಅಪವಾದ ಅಂತ ಅಲ್ಲಿ ಏಕತ್ವ ಅಂತ ತಿಳ್ಕೊಂಬಿಡೋಣ. ಏನಿವಾಗ ಅದಕ್ಕೆ ಯಾಕೆ ಚರ್ಚೆ? ನಾವು ಒಪ್ಕೊಳ್ತೀವಿ ಸ್ವಾಮಿ ಬೇರೆ ಬೇರೆ ಅಂತ ಅಂದ್ಬಿಟ್ಟ ಉಳಿಸಕ್ಕೆ. ಅದಕ್ಕೆ ಅಲ್ಲಪ್ಪ, ಹಾಗೆ ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಹಾಗೆ ತಿಳಿದುಕೊಂಡು ಬಿಟ್ರೆ ಏನಾಗುತ್ತೆ? ನಾವು ಯಾವುದೋ ಒಂದನ್ನ, ಈ 4 ಅದರಲ್ಲಿ ಯಾವುದೋ ಒಂದು ಅನ್ಯತಮ ಅಂತ ತಿಳಿದು ಬಿಟ್ರೆ ಏನಾಗುತ್ತೆ? ಆ ಇಡೀ ಸೂತ್ರದ ಒಂದು ಭಾವವೇ ಹೋಗಿಬಿಡುತ್ತೆ. ಮತ್ತೆ ಏನೇನೋ ವಿರುದ್ಧಾರ್ಥವಾಗಿ ಬಿಡುತ್ತದೆ. ಅದೇ ಸ್ವಾಮಿ, ಯಾವುದಾರ 4 ಅಂಶದಲ್ಲಿ ಯಾವ್ದಾರ ತಗೋಬೋದಲ್ಲ, ತಗೊಳ್ಳೋಣ ಬಿಡಿ ಅಂತಂದ್ರೆ, ನೋಡಪ್ಪ ನಿನಗೆ ಮೊಟ್ಟ ಮೊದಲಿಗೆ ಏನು ನಾವು 4 ಅಂಶ ಹೇಳಿದ್ವಲ್ಲ, ಯಾವುದದು? ಅಧ್ಯಾಸ, ಅಪವಾದ, ಏಕತ್ವ ಮತ್ತು ವಿಶೇಷಣ. 4 ಅಂಶದಿಂದ ಸಮಾನಾಧಿಕರಣ ಸಿದ್ಧವಾಗುತ್ತೆ ಅಂತಂತ. ನೀನು ಆ 4 ಶಬ್ದಗಳಿಗೆ ನಿನಗೆ ಅರ್ಥವೇ ಗೊತ್ತಿಲ್ಲ. ಒಂದು ಪಕ್ಷ ನಿನಗೆ ಅದರ ಅರ್ಥವು ಗೊತ್ತಿದ್ದರೆ ನೀನು ಹೀಗೆ ಹೇಳ್ತಾ ಇರಲಿಲ್ಲ. ಯಾಕೆ? ಅದಕ್ಕೆ ಅರ್ಥ ಗೊತ್ತಾಗಿಬಿಟ್ರೆ, ಹೋ ಯಾವ ಅರ್ಥದಲ್ಲಿ ಇಲ್ಲಿ ಪ್ರಯೋಗವಾಗಿದೆ ಇದು ಸಮಾನಾಧಿಕರಣ್ಯ ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ಅದು ಗೊತ್ತಾದರೆ ಏನಾಗ್ತಾ ಇತ್ತು? ನಮ್ಮ ಸಿದ್ಧಾಂತ ಏನಿದೆ, ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಅಂತ ನಮ್ಮ ಒಂದು ಸಿದ್ಧಾಂತ ಇದೆಯಲ್ಲಪ್ಪ, ಪರಮ ಸಿದ್ಧಾಂತ, ಮೂಲ ಸಿದ್ಧಾಂತ, ಅದು ಸಿದ್ಧವಾಗುತ್ತೆ. ಅದಲ್ಲದೆ ನೀನು ಯಾವುದೋ ಒಂದು 4 ಅಂಶದಲ್ಲಿ ತಿಳ್ಕೊಂಡ್ಬಿಟ್ರೆ ಏನಂತ, ಯಾವುದೋ ಉಪಾಸನೆ ಅಂತ ಆಗ್ಬಿಡುತ್ತೆ, ಇಲ್ಲ ಧ್ಯಾನ ಅಂತ ಆಗ್ಬಿಡುತ್ತೆ, ಇಲ್ಲ ಮತ್ತೊಂದು ಅಂತ ಆಗ್ಬೋದು, ಜ್ಞಾನ ಅಂತ ಆಗೋದಿಲ್ಲ. ಮತ್ತೆ ನಾವು ಅದಕ್ಕೆ ಏನು, ಯಾತಕ್ಕೆ ನಮಗೆ ಇವೆಲ್ಲ ಏಕತ್ವ ಅಂತಕ್ಕಂಥದ್ದು ನಮ್ಮ ಇದಕ್ಕೆ ಬರ್ತಾ ಇಲ್ಲ ಅಂತ ಅನ್ನೋದಕ್ಕೆ ನಮಗೆ ಹೇಳಿದ್ವಿ ನಾವು. ಅದರಲ್ಲಿ ನಾವು ಸರಿಯಾಗಿ ಈ ಕಾರಣವನ್ನು ತಿಳಿದುಕೊಂಡ್ರೆ ನಮಗೆ ಸರಿಯಾದ ಫಲ ಸಿಕ್ಕೋದಿಲ್ಲ. ಆದ್ದರಿಂದ ಯಾವುದು ಒಂದು ಅಂತ ಅನ್ನೋದನ್ನು ನಿಶ್ಚಯ ಮಾಡಬೇಕು. ಮೊಟ್ಟ ಮೊದಲಿಗೆ ಈಗ ನಾವು ಹೇಳ್ತಾ ಇದ್ದೇವೆ, ಈ 4 ಅಂಶಗಳಿಗೆ ಏನು, ಅದರ ಒಂದು ಸ್ವರೂಪ ಏನು ಅನ್ನುವುದನ್ನ ನಾವು ಹೇಳ್ತಾ ಇದ್ದೇವೆ. ಈಗ ನೀನು ಕೇಳಿ ನಂತರ ನಿನ್ನ ಅಭಿಪ್ರಾಯವನ್ನು ತಿಳಿಸಪ್ಪ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಇಷ್ಟು ಭಾಗ ಅಲ್ಲಿ ಆಗಿತ್ತು. ಈಗ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಇಷ್ಟೇ ಸಾರಾಂಶ. ಕೊನೆ ವಾಕ್ಯ ಒಂದೇ ಒಂದು ವಾಕ್ಯ ಅಷ್ಟೇ. 131ನೇ ಭಾಗ ಸೂತ್ರವನ್ನು ಮತ್ತೊಂದು ಬಾರಿ ಹೇಳ್ಕೊಳ್ಳೋಣ. ಓಂ ವ್ಯಾಪ್ತೇಷ್ಟ ಸಮಂಜಸಂ, ಓಂ ವ್ಯಾಪ್ತೇಷ್ಟ ಸಮಂಜಸಂ. ತೂ ಚ ಅಂದ್ರೆ ತೂ ಅರ್ಥ ಹೇಳ್ತಾರೆ. ತೂ ಅಂದ್ರೇನು? 4 ಅಂಶ ಇದೆ, ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ ಅಂತಕ್ಕಂಥದ್ದು. ಆದರೆ ತೂ ಅಂದ್ರೆ ಆದರೆ ಅಂದ್ರೇನು? ಇದನ್ನೇ ತೆಗೆದುಕೊಳ್ಳಬೇಕು, 3 ಅರ್ಥವನ್ನ ಅಲ್ಲ. ಯಾವುದನ್ನ ಅಂತ ಸಿದ್ಧ ಮಾಡ್ತಾರೆ ಮುಂದೆ ಬರೋಣ. ತು ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವ್ಯಾಪ್ತೆ ವಿಶೇಷಣ ಪಕ್ಷ ಏವ ಸಮಂಜಸಂ.
ವ್ಯಾಪ್ತೇ ಅಂತಕ್ಕಂಥದ್ದು ಇಲ್ಲಿ ಯಾವ ವಿಭಕ್ತಿ, ಯಾವ ವಚನ? ಪಂಚಮಿ ವಿಭಕ್ತಿ ಏಕವಚನ. ವ್ಯಾಪ್ತೇ, ವ್ಯಾಪ್ತಿ ಇರುವುದರಿಂದ, ವ್ಯಾಪ್ತಿಯ ದೆಸೆಯಿಂದ. ಈ ಸಮಾನಾಧಿಕರಣ್ಯ ಇರುವಾಗ ಅಕ್ಷರ ಉದ್ಗೀತ ಎರಡಕ್ಕೂ ಕೂಡ ವ್ಯಾಪ್ತಿಯ ದೆಸೆಯಿಂದ, ಅಂದ್ರೆ ವ್ಯಾಪ್ತಿ ಇದೆ ಎಂಬ ಕಾರಣದಿಂದ ಇಲ್ಲಿ ಯಾವ ಪಕ್ಷ? ವಿಶೇಷಣ ಪಕ್ಷ ಏವ ಸಮಂಜಸ. ಅಧ್ಯಾಸವೂ ಇಲ್ಲ, ಅಪವಾದವೂ ಇಲ್ಲ, ಏಕತ್ವವೂ ಇಲ್ಲ. ವಿಶೇಷಣ ಪಕ್ಷವನ್ನೇ ನಾವು ಗ್ರಹಿಸಬೇಕು. ಏನು, ಯಾತಕ್ಕೆ ಹಾಗೆ ಗ್ರಹಿಸಿ ಅದನ್ನೆಲ್ಲ ಮುಂದೆ ಹೇಳ್ತಾರೆ ಭಾಷ್ಯಕಾರ. ನೋಡಿ ಎಷ್ಟು ವಿಚಾರಪ್ರದವಾಗಿರತಕ್ಕಂಥ ಇದು. ಏನೇನು ಸಂಶಯ ಬರಬಹುದು, ಏನೇನ ಎಲ್ಲವನ್ನೂ ಕೂಡ ಹೇಗೆ ಆಚಾರ್ಯರು ಕರತಲನ್ಯಸ್ತ ಆಮಲಕವತ್, ಕರತಲನ್ಯಸ್ತ ಆಮಲಕವತ್, ಅಂಗೈಯಲ್ಲಿ ಇಟ್ಟ ನೆಲ್ಲಿಕಾಯಿ ಅಂತ ಬಿಡಿಸಿ 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 ಹೇಳ್ಬಿಟ್ಟಿದ್ದಾರೆ. ನೋಡೋಣ ಏನ್ ಮಾಡಿ. ಕೊನೆಯ ಮಾತ್ರ ಓದ್ತಾನೆ. ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಇತ್ಯತ್ರ ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಅಧ್ಯಾಸ ಅಪವಾದ ಏಕತ್ವ ವಿಶೇಷಣ ಪಕ್ಷಾಣಾಂ ಪ್ರತಿಭಾಸನಾತ್ ಕಥಮೋ ಮಾತ್ರ ಪಕ್ಷೋ ನ್ಯಾಯ ಸ್ಯಾತ್ ಇತಿ ವಿಚಾರ. ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಅಂತಲ್ಲ, ಅದಕ್ಕಿಂತಲೂ ಕ್ಲಿಯರ್. ಇನ್ನು ಹೇಗೆ ಬರೀತಾರೆ ನೋಡಿ. ಇಲ್ಲಿ ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಅಂತಕ್ಕಂಥದ್ದು. ನಾವೇನು ಮಾಡಿದ್ವಿ? ಅನ್ವಯ ಹೇಳುವಾಗ ನೋಡಿ ಇಲ್ಲಿ ವ್ಯಾಪ್ತೇಷ್ಟ ಸಮಂಜಸಂ ಅಂತನ್ನುವಾಗ ಚ ಎನ್ನುವ ಅರ್ಥ, ಚ ಎನ್ನುವ ಶಬ್ದಕ್ಕೆ ತುಕಾರ, ತು ಶಬ್ದವನ್ನ, ತು ಅರ್ಥವನ್ನ ಮಾಡಬೇಕು ಅಂತ ಹೇಳಿದ್ವಿ. ಮತ್ತೆ ಯಾವುದು ಬಿಟ್ಟಿದ್ದಾರೆ ಇಲ್ಲಿ? ವಾಕ್ಯವೊಂದು ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವ್ಯಾಪ್ತೇ ವಿಶೇಷಣ ಪಕ್ಷ ಏವ ಸಮಂಜಸಂ. ವಾಕ್ಯ ಪೂರ್ತಿ ಮಾಡಿಬಿಟ್ರಿ. ಓ ಏನಪ್ಪ ಅನ್ವಯ ಹೇಗೆ ಹೇಳ್ತಾರ್ರಿ ಅನ್ವಯ? ಈ ಸೂತ್ರ ಏನು ಹೇಳೋದು? ಏನು ಸ್ವಾಮಿ ಹೇಳೋದು? ನೋಡಿ, ಶಂಕರ ಭಗವತ್ಪಾದರು ಎಳೆ 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 ಯಾರೂ ಕೂಡ ಏನಾದರೂ ನೋಡ್ರಿ ಎಂಥವನು ಹೇಳ್ಬಿಟ್ಟ ಎಂಥದ್ದು ಇಲ್ಲ. ಭಾಷ್ಯ ಅಲ್ಲಿ ಹೇಗೆ ಬರೆದಿದ್ದಾರೆ ಅದನ್ನೇ ತೆಗೆದು ನಾವು ಇಟ್ಕೊಂಡ್ಬಿಟ್ರೆ ಸಾಕು. ನೋಡಿ ಅದೇ ಪದ ನಾನು ಅದನ್ನೇ ಹಾಕ್ಬಿಟ್ಟೆ. ಏಕೆ ಏನೂ ಕಷ್ಟವಿಲ್ಲ, ಎಲ್ಲ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವುದು? ದ್ರಾಕ್ಷಾಪಾಕ. ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ, ಅದೇ ಅದು ಅಧ್ಯಸ್ಥವಾಗಿದೆ. ಮತ್ತೆ ಇಲ್ಲಿ ಅಧ್ಯಾಸ ಅಪವಾದ ಏಕತ್ವ ವಿಶೇಷಣ ಪಕ್ಷಾಣಾಂ ಪ್ರತಿಭಾಸನಾತ್ ಕಥಮ ಪಕ್ಷ ನ್ಯಾಯ ಅಂತ ಕೇಳಿ ಅದು ಸಂಶಯ ಮಾಡಿಕೊಂಡು ಸಿದ್ಧಾಂತ ಮಾಡಿದ್ದಾರೆ. ವಿಶೇಷಣ ಅದು ಮುಂದೆ ಬರುತ್ತೆ. ವಿಶೇಷಣ ಅದನ್ನು ಹಾಕ್ಕೊಂಡಿದ್ದಾರೆ ಅಷ್ಟೆ. ವಿಶೇಷಣ ಪಕ್ಷ ಏವ ಸಮಂಜಸ ವ್ಯಾಪ್ತೇಷ್ಟ ಸಮಂಜಸ. ಏನಿಲ್ಲ ನೋಡಿ ಇರಲಿ. ಇಷ್ಟಾಗಿತ್ತು. ಮುಂದೆ ನೋಡಿ ಈಗ ನಿರೂಪಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲೇನು? ಅಧ್ಯಾಸ, ಅಪವಾದ, ಏಕತ್ವ ಮತ್ತೆ ವಿಶೇಷಣ. ಮೊಟ್ಟ ಮೊದಲ ಅಧ್ಯಾಸ. ಅಧ್ಯಾಸ ಅಂದ್ರೇನು ನೋಡಿ. ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಅಂತ ಹೇಳಿ ಅದು 3 ಪ್ರಕಾರವಾಗಿದೆ ಅಂತ ಹೇಳಿ ಸೂತ್ರ ಭಾಷೆಯಲ್ಲಿ, ಅಧ್ಯಾಸ ಭಾಷೆಯಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಇಲ್ಲಿಯೂ ಕೂಡ ಅದೇ. ಆದರೆ ಅದು ಇಲ್ಲಿ ಹೇಗೆ ಅನ್ವಯಿಸ್ಬೇಕು ನಾವು ಈ ಪ್ರಕರಣಕ್ಕೆ ಅನ್ನುವುದು ಮುಖ್ಯ. ಅಲ್ಲಿ ಆತ್ಮಾನಾತ್ಮನಿಗೆ, ಆತ್ಮಾನಾತ್ಮರುಗಳಿಗೆ ಅಧ್ಯಾಸ. ಇಲ್ಲಿ ಏನಾಗಿದೆ? ಅಕ್ಷರೋದ್ಗೀತಯೋ ಅಧ್ಯಾಸ, ಅಕ್ಷರ ಮತ್ತೆ ಉದ್ಗೀತಕ್ಕೆ ಅಧ್ಯಾಸ. ಇಲ್ಲಿ ಹೇಗೆ ಅದನ್ನ ನಾವು ಸೇರಿಸ್ಕೊಳ್ಬೇಕು ಅಂತ ನಮ್ಗೆ ಮುಖ್ಯ. ಅದನ್ನು ನೋಡಿ, ಅರ್ಥ ಒಂದೇನೆ. ಅಧ್ಯಾಸ ಅಂದ್ರೆ ಅದೇನೆ, ಅತಸ್ಮಿನ್ ತದ್ಬುದ್ಧಿ ಅಂತಕ್ಕಂಥದ್ದೇ. ನೋಡೋಣ ಏನು ಹೇಳ್ತಾರೆ. ತತ್ರ ಅಧ್ಯಾಸೋ ನಾಮ ದ್ವಯೋರ್ವಸ್ತುನೋ
ಅನಿವರ್ತಿತಾಯಾಮೇವ ಅನ್ಯತರ ಬುದ್ಧೌ ಅನ್ಯತರ ಬುದ್ಧಿ ಅಧ್ಯಸ್ಯತೆ. ಸೂತ್ರಪ್ರಾಯವಾಗಿ ಮಾತಾಡ್ಬಿಟ್ಟು ನೋಡಿ, ಅಧ್ಯಾಸ ಅಧ್ಯಾಸ ಅಂದ್ರೆ ಏನು ಅಂದ್ರೆ, ದ್ವಯೋರ್ ವಸ್ತುನೋಹೋ, ಮೊಟ್ಟ ಮೊದಲಿಗೆ ಎರಡು ವಸ್ತುಗಳು ಇರಬೇಕು. ಯಾಕೆ? ಯಾವುದರಲ್ಲಿ ಯಾವುದು ಅಧ್ಯಾಸವಾಗಿದೆ ಅಂತ ನಾವು ತಿಳಿಯಬೇಕಾದರೆ ಯಾವುದರಲ್ಲಿ ಒಂದು ವಸ್ತು, ಯಾವುದು ಇನ್ನೊಂದು ವಸ್ತು. ಎರಡು ವಸ್ತು ಇರಲೇಬೇಕು ತಾನೆ. ಆತ್ಮಾನಾತ್ಮ ಇದ್ದಾಗಿ ಇಲ್ಲಿ ಯಾವುದು ಎರಡು ವಸ್ತು? ಅಕ್ಷರ ಉದ್ಗೀತ. ಇದು ಜನರಲ್ ಡೆಫಿನೇಷನ್ ಹೇಳ್ತಾ ಇದ್ದಾರೆ. ಅಧ್ಯಾಸ ಅಂದ್ರೆ ಏನು ಅಂತಂತ. ದ್ವಯೋರ್ ವಸ್ತುನೋ, ಎರಡು ವಸ್ತು ಇದೆ. ಎರಡು ವಸ್ತು ಇದ್ದಾಗ ಅನ್ಯತರ ಬುದ್ಧವು ಅನಿವರ್ತಿತಾಯಾಮ್. ಅನ್ಯತರ ಎರಡರಲ್ಲಿ ಯಾವುದಾದರೂ ಒಂದು ಬುದ್ಧಿ ಅನಿವರ್ತಿತಾಯಾಮ್, ಅದು ಹೋಗದೆ ಹಾಗೆಯೇ ಇದ್ದುಕೊಂಡಿರುವಾಗಲೇ ಏನಾಗಿದೆ? ಅನ್ಯತರ ಬುದ್ಧಿ ಅಧ್ಯಸ್ಯತೆ. ಒಂದು ಬುದ್ಧಿಯು ಹೋಗದೆ ಹಾಗೆಯೇ ಇದ್ದುಕೊಂಡಿರುವಾಗಲೇ ಇನ್ನೊಂದು ಎರಡು ವಸ್ತು ಇದೆಯಲ್ಲ, ಇನ್ನೊಂದು ಬುದ್ಧಿಯು ಅದರಲ್ಲಿ ತೋರ್ತಕ್ಕಂಥ ಆ ಬುದ್ಧಿ ಆಗತಕ್ಕಂಥದ್ದು ಅಧ್ಯಾಸ ಅಂತಕ್ಕಂಥ. ಅಂದ್ರೇನು? ಎರಡು ವಸ್ತು ಇರಬೇಕು, ಒಂದನ್ನ ಇನ್ನೊಂದು ಅಂತ ತಿಳಿಯಬೇಕು. ಇನ್ನೊಂದು ಎಂಬುದಾಗಿ ತಿಳಿಯುವಾಗಲೂ ಕೂಡ ಹಿಂದೆ ತಿಳಿದಿದ್ನಲ್ಲ, ಅದು ಅದು ಅನಿವರ್ತಿತಾಯ, ಅದು ಹೋಗಿರೋದಿಲ್ಲ, ಹಾಗೆ ಇರುತ್ತೆ. ಹಾಗೆ ಇದ್ದು ಆ ಇನ್ನೊಂದು ಬುದ್ಧಿಯನ್ನು ಅದರಲ್ಲಿ ಅಧ್ಯಾಸ ಮಾಡ್ಕೊಳ್ಳಿ. ಒಂದು ಬುದ್ಧಿ ಹೋಗಿರೋದಿಲ್ಲ. ಅದು ಎಲ್ಲೂ ಹೋಗಿರೋದು. ಹಗ್ಗ ಅಂತಕ್ಕಂಥದ್ದು ಎಲ್ಲೂ ಹೋಗಿರೋದಿಲ್ಲ, ಇದ್ದೇ ಇರುತ್ತೆ. ಮತ್ತೆ ಹಾವು ಅಂತಕ್ಕಂಥದ್ದು ಅದರಲ್ಲಿ ಅಧ್ಯಸ್ಥವಾಗಿದೆ. ಹೌದಾನೆ? ಹಾವು ಅಂತಕ್ಕಂಥದ್ದು ಹಗ್ಗದಲ್ಲಿ ಅಧ್ಯಸ್ಥವಾಗಿರತಕ್ಕಂಥ ಪದಾರ್ಥ. ಹಾಗೆ ಹಾವು ಹಗ್ಗದಲ್ಲಿ ಅಧ್ಯಸ್ಥವಾಗಿರುವಾಗ ಆ ಹಗ್ಗ ಎಂಬುದಕ್ಕೆ ಏನೂ ಇಲ್ಲ, ಹಾಗೆ ಇರುತ್ತೆ. ಅಧ್ಯಸ್ಥ ಹಾವು ತಿಳ್ಕೊಂಡಾಗಲೂ ಹಗ್ಗವೇ, ತಿಳಿದೇ ಇದ್ದಾಗಲೂ ಹಗ್ಗವೇ ಇಲ್ಲ. ಇದೆಲ್ಲ ನಾವು ನೋಡಿದ್ದೇವಲ್ಲ. ಹೀಗೆ ನೋಡಿ ಬಂದ್ರೆ ಡೆಫಿನೇಷನ್. ಯಾರಾದರೂ ಕೂಡ ಅಧ್ಯಾಸ ಅಂತ ಏನ್ರಿ ಅಂತ ಕೇಳಿದ್ರೆ ಇದು ಹೇಳ್ಬಿಡ್ಬೋದು. ಅಧ್ಯಾಸೋ ನಾಮ ದ್ವಯೋರ್ ವಸ್ತುನೋಹೋ ಅನಿವರ್ತಿತಾಯಾಮೇವ ಅನ್ಯತರ ಬುದ್ಧವು ಅನ್ಯತರ ಬುದ್ಧಿ ಅಧ್ಯಸ್ಯತೆ. ಮತ್ತು ಯಸ್ಮಿನ್ ಇತರ ಬುದ್ಧಿ ಅಧ್ಯಸ್ಯತೆ ಅನುವರ್ತತೆ ಏವ ತಸ್ಮಿನ್ ತದ್ಬುದ್ಧಿ ಅಧ್ಯಸ್ತ ಇತರ ಬುದ್ಧವು ಅಪಿ. ಅಧ್ಯಸ್ತ ಇತರ ಬುದ್ಧವು ಅಪಿ. ಇನ್ನೊಂದು ವಿಚಾರ, ಯಸ್ಮಿನ್ ಇತರ ಬುದ್ಧಿ ಅಧ್ಯಸ್ಯತೆ ಅಂದ್ರೇನು? ಯಾವುದರಲ್ಲಿ ಇನ್ನೊಂದರ ಭಾವ ಬುದ್ಧಿ ಬರುತ್ತೋ, ಅಧ್ಯಸ್ಥವಾಗುತ್ತೋ ಅದು ಅನುವರ್ತತೆ ಏವ, ಅದು ಅನುಸರಿಸಿಕೊಂಡೇ ಬರುತ್ತದೆ. ಯಾವುದರಲ್ಲಿ? ತಸ್ಮಿನ್ ತದ್ಬುದ್ಧಿ ಅಧ್ಯಸ್ಥೇತರ ಬುದ್ಧ. ಯಾವುದರಲ್ಲಿ ಅಧ್ಯಸ್ಥವಾಗಿಲ್ಲವೋ ಅದರಲ್ಲಿ ಯಾವುದು ಅಧ್ಯಸ್ಥವಾಗಿಲ್ಲವೋ ಅದರಲ್ಲಿಯೂ ಕೂಡ ಅದು ಅನುಸರಿಸಿಕೊಂಡೇ ಬರುತ್ತದೆ ಅಂತ ಹೇಳಿದ್ರು. ಇದು ಒಂಥರ ಹೀಗೆ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡಿದ್ರು, ಒಂದು ಉದಾಹರಣೆ ಹೇಳ್ಬೋಣಪ್ಪ, ಗೊತ್ತಾಗುತ್ತೆ ಅಂತ ಹೇಳಿ. ಏನು ಹೇಳಿದ್ರು? ಯಥಾ ನಾಮ್ನಿ ಬ್ರಹ್ಮಬುದ್ಧೌ ಅಧ್ಯಸ್ಯಮಾನಾಯಾಮಪಿ ಅನುವರ್ತತ ಏವ ನಾಮ ಬುದ್ಧಿ ನ ಬ್ರಹ್ಮಬುದ್ಧ್ಯ ನಿವರ್ತತೆ. ಇದು ಅಧ್ಯಾಸ. ಇದನ್ನ ಸೂತ್ರ ಭಾಷ್ಯದಲ್ಲೂ ಕೂಡ ಹೇಳಿದ್ದಾರೆ. ನೋಡಿ ಸ್ವಾಮಿ, ನೀವು ಯಾವುದು ಅಧ್ಯಾಸ ಅಂತ ಹೇಳಿದ್ದೀರಲ್ಲ, ಅವೆಲ್ಲ ಎಂಥದೂ ಇಲ್ಲ. ಅಧ್ಯಾಸವೂ ಇಲ್ಲ, ಎಂಥದೂ ಇಲ್ಲ. ಆತ್ಮ ಅನಾತ್ಮ ಒಂದರಲ್ಲಿ ಒಂದು ಅಧ್ಯಸ್ಥವಾಗಿದೆ. ಏನ್ ಸ್ವಾಮಿ ಅಧ್ಯಸ್ಥವಾಗಿರೋದು? ಅಧ್ಯಸ್ಥವೂ ಇಲ್ಲ, ಏನೂ ಇಲ್ಲ. ಎರಡೂ ಪದಾರ್ಥಗಳು ಸತ್ಯವಾಗಿ ಇದ್ದುಕೊಂಡು ಬಿಟ್ಟಿವೆ. ಹೌದ್ ತಾನೆ? ಎರಡೂ ಪದಾರ್ಥಗಳು ವಸ್ತುತಃ ಇದ್ದುಕೊಂಡು ಬಿಟ್ಟಿವೆ ಸ್ವಾಮಿ. ಏನಲ್ಲ,
ನೀವು ಹೇಳೋ ಹಾಗೆ ಯಾವುದು ಅಧ್ಯಾಸ ಇಧ್ಯಾಸ, ಆತ್ಮನಲ್ಲಿ ಅನಾತ್ಮನ ಅಧ್ಯಾಸ, ಅನಾತ್ಮನಲ್ಲಿ ಆತ್ಮನ ಅಧ್ಯಾಸ, ಇತರ ಅಧ್ಯಾಸ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಎಂಥದ್ದು ಇಲ್ಲ. ಎರಡೂ ಆತ್ಮನೂ ಸತ್ಯ, ಅನಾತ್ಮನೂ ಸತ್ಯ, ಅನಾತ್ಮಗಳು ಸತ್ಯ ಅಂತಕ್ಕಂಥವ್ರು ಸ್ವಾಮಿ ಅಂತ ಹೇಳ್ತಾರೆ. ಹೇಗೆ ಹೇಗೆ ಅಂತಂತಂದ್ರೆ ಕಾಣ್ತಾ ಇಲ್ಲ. ದೃಷ್ಟ ಪ್ರಯೋಜನ ಇದರಲ್ಲಿ ಏನು ಎದುರಿಗೆ ಕಾಣ್ತಾ ಇದ್ದೀರಾ ಸ್ವಾಮಿ, ಇವೆಲ್ಲ ಏನು ಅನಾತ್ಮ ತಾನೆ, ಏನಾಗಿದೆ ಸತ್ಯ ಅಲ್ವಾ ಅಂತ ಇಲ್ಲಿ ಅದಿರಲಿ. ಅನ್ಯದ್ರ ಮಧ್ಯೆ ಇಲ್ಲಿ ನೋಡಿ, ಇಲ್ಲಿ ಯಥ ನಾಮ್ನಿ ಬ್ರಹ್ಮಬುದ್ಧ ಅಧ್ಯಸ್ಯಮಾನಾಯಾಮಪಿ ಒಂದು ಹೆಸರು ಅಂತ ಇದೆ. ಆ ನಾಮದ ಇದು ಛಾಂದೋಗ್ಯ ಬರ್ತಕ್ಕಂಥ ವಿಚಾರ. ನಾಮ ಅದೇ ಪೂರ್ತಿ ಬರುತ್ತಲ್ಲ, ಉದ್ದಕ್ಕೆ ಒಂದು 10, 8, 9 ಏನೋ ಬರುತ್ತಲ್ಲಿ. ಇದು ಆ ನಾಮಬುದ್ಧಿಯು, ನಾಮದಲ್ಲಿ ಬ್ರಹ್ಮಬುದ್ಧಿಯು ಅಧ್ಯಸ್ಯಮಾನಾಯಾಮಪಿ. ನಾಮ ಇದೆ, ಒಂದು ಯಾವುದೋ ನಾಮ, ಅದರಲ್ಲಿ ಬ್ರಹ್ಮಬುದ್ಧಿ ಅಂತ. ಈಗ ಒಂದು ವಿಷ್ಣು ಅಂತ ಏನೋ ಒಂದಿದೆ, ಅದರಲ್ಲಿ ಓಹೋ ಇಲ್ಲಿ ಬ್ರಹ್ಮ ಎಂಬುದಾಗಿ ಅಧ್ಯಸ್ಯಮಾನಾಯಾಮಪಿ ಅಂದರೆ ಅಧ್ಯಾಸ ಮಾಡಿಕೊಳ್ಳುತ್ತಿರುವಾಗಲೂ ಕೂಡ ಅನುವರ್ತತ ಏವ ನಾಮಬುದ್ಧಿ. ಏನು ಆ ನಾಮಬುದ್ಧಿ ಅಂತ ಇರತಕ್ಕಂಥದ್ದಲ್ಲ, ಅದು ಅನುಸರಿಸಿಕೊಂಡು ಬಂದಿದೆಯಲ್ಲ, ಅದು ನ ಬ್ರಹ್ಮಬುದ್ಧಿಯ ನಿವರ್ತತೆ. ಅದು ಬ್ರಹ್ಮಬುದ್ಧಿಯಿಂದ ಅದು ನಿವರ್ತನೆ, ನಾಶವಾಗಿ ಹೋಗುವುದಿಲ್ಲ. ಹೋಗಿಬಿಟ್ಟಿದ್ದರೆ ಅಲ್ಲ, ಇಲ್ಲಲ್ಲ, ಇಲ್ಲಿ ಬಂದಿಲ್ಲ, ಅದು ಸೂತ್ರ ಭಾಷೆಯಲ್ಲಿ ಬಂದಿದೆ. ಏನು ಇದು ಸೂತ್ರ ಭಾಷ್ಯವೇ, ಹಿಂದೆ ಅಲ್ಲಿ ಜ್ಞಾನ ಪ್ರಕರಣದಲ್ಲಿ ಹಾಗೆ ಹೋಗಿಬಿಟ್ಟಿದ್ದರೆ ನೀವು ಅಧ್ಯಾಸ ಸಮಂಜಸವಾಗ್ತಾ ಇತ್ತು. ಹೋಗಲ್ಲ ಸ್ವಾಮಿ. ಅವನು ಹೇಳ್ತಾನೆ, ಏನಂತಾರೆ, ಈ ಒಂದು ರಜ್ಜು ಅಂತಕ್ಕಂಥ ಸ್ವರೂಪವನ್ನ ಮತ್ತೆ ಸರ್ಪ ಎಂಬತಕ್ಕಂಥ ಸ್ವರೂಪ ಇದೆಯಲ್ಲ, ಸರ್ಪದು, ಎರಡನ್ನೂ ಕೂಡ ವಿವೇಕ ಮಾಡಿ ತಿಳಿದುಕೊಳ್ಳುವುದರಿಂದ ಏನಾಗುತ್ತೆ, ಓಹೋ ಇದು ಸರ್ಪವಲ್ಲ, ಇದು ರಜ್ಜು ಅಂತ ಗೊತ್ತಾಗುತ್ತೆ. ರಜ್ಜು ಅಂತ ಗೊತ್ತಾದಾಗ ಏನಾಗುತ್ತೆ, ಎಲ್ಲೋಯ್ತಪ್ಪ ಸರ್ಪ, ಹೊಟ್ಟೋಯ್ತಲ್ಲಪ್ಪ ಹಾಗೆ ಅಂತ ಹೇಳಿದ್ರೆ ಸ್ವಾಮಿ, ಅದು ಉದಾಹರಣೆ ಆಯಿತು. ಉದಾಹರಣೆ ಅಂದರೆ ಇಲ್ಲಿ ಆ ಉದಾಹರಣೆ ಸಮಂಜಸವೇ ಅಲ್ಲ. ಯಾಕೆ ಅಂದ್ರೆ ಆ ಬುದ್ಧಿ ಹೋಗೋದಿಲ್ಲ. ಈಗ ನೋಡಪ್ಪ, ನೀನು ಬ್ರಹ್ಮವಾಗಿದ್ದೀಯೇ, ಈ ಅನಾತ್ಮವನ್ನ ಬ್ರಹ್ಮದಲ್ಲಿ ಅಧ್ಯಾಸ ಮಾಡಿಕೊಂಡಿದ್ದೀಯೇ ಅಂತ ಹೇಳ್ತು. ಹೇಳ್ಬಿಟ್ಟು ಮಾತ್ರಕ್ಕೆ ಹೊರಟೋಯ್ತಾ? ಕಷ್ಟ ಕಾರ್ಪಣ್ಯ ಇದ್ದೇ ಇದೆ ಸ್ವಾಮಿ. ಹೇಳ್ದ, ತಿಳ್ಕೊಂಡ, ಓಹೋ ಏನ್ ತಿಳ್ಕೊಂಡೆ, ಅದೇ ಪ್ರಕಾರ ಮಾನವದಿಂದ ಕಷ್ಟ ಕಾರ್ಪಣ್ಯ ಇದ್ದೀರಿ, ಹೋಗೋದೇ ಇಲ್ಲ. ಅದು ಹೇಗೆ ಹೋಗುತ್ತೆ ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಇವನು ಪೂರ್ವ ಪಕ್ಷಿ ಹೇಳ್ತಾ ಇರ್ತಕ್ಕಂಥ ಇಲ್ಲಿ ಅಧ್ಯಾಸನ ಡೆಫಿನೇಷನ್ ಮಾತ್ರ ಕೊಡ್ತಾ ಇದ್ದಾರೆ. ಅಧ್ಯಾಸಮಾನ ಏನು ನಾವು ಬ್ರಹ್ಮಬುದ್ಧಿಯಾನ ಅದು ಹೋಗ್ತಾ ಇದೆ. ಯಥಾವ ಅಥವಾ ಇನ್ನೊಂದು ಇದು ಪ್ರತಿಮಾದಿಷು ವಿಷ್ಣುವಾದಿಬುದ್ಧ್ಯಧ್ಯಾಸ ಏವಂ ಇಹಾಪಿ ಅಕ್ಷರೇ ಉದ್ಗೀತ ಬುದ್ಧಿ ಅಧ್ಯಸ್ಯತೆ ಉದ್ಗೀತೇವ ಅಕ್ಷರ ಬುದ್ಧಿ ಇತಿ. ಒಂದು ಪ್ರತಿಮೆ ಇದೆ ಶಾಲಗ್ರಾಮ, ಅದರಲ್ಲಿ ವಿಷ್ಣು ಬುದ್ಧಿ ಅಂದ್ರೆ ಅದನ್ನ ವಿಷ್ಣು ಎಂಬುದಾಗಿ ಅದನ್ನು ಅಧ್ಯಾಸ ಮಾಡಿ ತಿಳಿದುಕೊಳ್ತಾನೆ. ಹಾಗೆ ತಿಳಿದುಕೊಂಡಾಗಲೂ ಕೂಡ ಏನಾಗಿದೆ, ಓಹೋ ಇದು ಶಾಲಗ್ರಾಮ ಎನ್ನುವ ಬುದ್ಧಿ ಅವನಿಂದ ಹೋಗಿಲ್ಲ. ಹೇಗೆ ಹೋಗಿಲ್ಲ? ವಿಷ್ಣು ತಿಳ್ಕೊಂಡಿದ್ನಲ್ಲ, ಉಪಾಸನೆ ಮಾಡ್ತಾ ಇದ್ನಲ್ಲ, ಅಂದರೆ ನೋಡಪ್ಪ ಹೋಗಿಲ್ಲ. ಒಂದು ವೇಳೆ ಆ ಶಾಲಗ್ರಾಮ ಎಂಬತಕ್ಕಂಥ ಬುದ್ಧಿ ಹೋಗಿಬಿಟ್ಟಿದ್ದರೆ ಏನಾಗ್ತಾ ಇತ್ತು ನೋಡಿ, ಹೇಗೆ ತರ್ಕ ಹೇಗೆ ಬರ್ತಾರೆ. ಶಾಲಗ್ರಾಮ ಎನ್ನುವ ಬುದ್ಧಿ ಹೋಗಿಬಿಟ್ಟಿದ್ದರೆ ಏನಾಗ್ತಾ ಇತ್ತು, ಉಪಾಸನೆ ಆಯಿತು, ಧ್ಯಾನ ಮಾಡಿಕೊಂಡ, ಈಚೆ ಕಡೆ ಬಂದ, ಸ್ವಲ್ಪ ಏನಪ್ಪ ಶಾಲಗ್ರಾಮ ಚೆನ್ನಾಗಿ ಒರೆಸ್ಬೇಕು. ಅಯ್ಯೋ, ಶಾಲಗ್ರಾಮನ ಬುದ್ಧಿ ಇದ್ದೇ ಇದೆ, ತಿರ್ಗಾ ಶಾಲಗ್ರಾಮ ಒರೆಸ್ಬೇಕು, ಪೆಟ್ಟಿಗೆ ಇಡಬೇಕು. ಒಂದು ಪಕ್ಷ ಶಾಲಗ್ರಾಮ ಎನ್ನುವ ಬುದ್ಧಿ ಆ ವಿಷ್ಣುವನ್ನು ಅಧ್ಯಾಸ ಮಾಡಿಕೊಂಡಿದ್ದ, ಆವಾಗ ಆ ಬುದ್ಧಿ ಹೋಗಿಬಿಟ್ಟಿದ್ದರೆ ಹೊರಟೋಗ್ಬಿಟ್ಟಿತ್ತು. ತಿರುಗಾ
ಆ ಉಪಾಸನೆ ಆದ ಮೇಲೆ, ಧ್ಯಾನ ಆದ ಮೇಲೆ ಆ ಶಾಲಿಗ್ರಾಮ ಬುದ್ಧಿ ಬರ್ತಾನೆ ಇರಲಿಲ್ಲ, ಹೊರಟೋಗ್ತಾ ಇತ್ತು. ನೋಡಿ ಹೇಗಿದೆ ಆರ್ಗ್ಯುಮೆಂಟ್. ಇದು ಸರಿತಾರೆ. ಯಾರೋ ಒಬ್ಬನ್ನ ತಿಳ್ಕೊಂಡ, ರಾಮ ಬರ್ತಾ ಇದ್ದ, ಅವನ್ನ ಕೃಷ್ಣ ಅಂತ ತಿಳ್ಕೊಂಬಿಟ್ಟ. ಯಾವನ ಒಬ್ಬ ಬಂದ, ಇವನು ಕೃಷ್ಣ ಅಲ್ಲ ಕಣ್ರಿ, ಇವನು ರಾಮ ಕಣ್ರಿ ಅಂತಂದ. ಓಹೋ, ಈಗ ಅವನಿಗೇನಾಯ್ತು, ಕೃಷ್ಣನ ಬುದ್ಧಿ ಹೊರಟೋಯ್ತು, ರಾಮನ ಬುದ್ಧಿ ಬಂತು. ಒಂದು ಪಕ್ಷ ಅವನು ಕೃಷ್ಣ ಎಂಬುದಾಗಿ ತಿಳಿದುಕೊಂಡಿದ್ದಾಗ ರಾಮನ ಬುದ್ಧಿ ಅವನ ತಲೆಯಿಂದ ಹೋಗಿಬಿಟ್ಟಿದ್ದರೆ, ಅವನಿಂದ ಹೋಗಿಬಿಟ್ಟಿದ್ದರೆ, ಆಗ ತಿರುಗಿ ಅವನಿಗೆ ಜ್ಞಾನವಾದ ಮೇಲೂ ಕೂಡ, ರಾಮ ಅಂತ ಜ್ಞಾನವಾದ ಮೇಲೂ ಕೂಡ ರಾಮನ ಬುದ್ಧಿ ಬರ್ತಾ ಇರಲಿಲ್ಲ. ಹೌದ್ ತಾನೆ? ಏನಾಗ್ತಾ ಇತ್ತು? ಬರ್ತಾ ಇಲ್ಲ, ಬುದ್ಧಿ ಹೊರಟೋಗ್ತಾ ಇತ್ತು. ಹಾಗೆ ಏನಾಗಿದೆ, ಒಂದು ಬುದ್ಧಿ ಅಧ್ಯಾಸವಾಗಿದ್ದರೂ ಕೂಡ ಆ ಯಾವುದರಲ್ಲಿ ಅಧ್ಯಸ್ಥವಾಗಿದೆಯೋ ಅದರ ಸ್ವರೂಪ ಉಳ್ಕೊಂಡೇ ಇರುತ್ತೆ. ಆದ್ದರಿಂದ ಏನು, ಇದು ಇಷ್ಟು ಅಂಶ ಇದು ಹೊಂದುತ್ತೋ ಇಲ್ವೋ ಅಂತಂದ್ರೆ ಮುಂದೆ ನೋಡ್ತಾರೆ. ಇದು ಅಧ್ಯಾಸ ಅಂತಂದ್ರೆ ಡೆಫಿನೇಷನ್ ಆಯಿತು, ಚೆನ್ನಾಗಿ ತಿಳ್ಕೊಳ್ಬೇಕು. ಅಧ್ಯಾಸ ಅಂತನ್ನೋದು ಒಂದರಲ್ಲಿ ಒಂದು ಇನ್ನೊಂದು ವಸ್ತು ಅಧ್ಯಸ್ಥವಾಗಿರುವಾಗ ಯಾವುದರಲ್ಲಿ ಅಧ್ಯಸ್ಥವಾಗಿದೆಯೋ ಆ ಬುದ್ಧಿಯು ಪೂರ್ಣವಾಗಿ ಹೋಗಿಬಿಟ್ಟಿರುವುದಿಲ್ಲ. ಅದು ಅನುವರ್ತತೆಯೇವ, ಅನುವರ್ತಿಸಿಕೊಂಡು. ಯಾಕೆ? ಅವನಿಗೆ ಅಧ್ಯಾಸ ಕಳ್ಕೊಂಡ್ಮೇಲೆ ಅದು ವಾಪಸ್ ಬರುತ್ತೆ ಪುನಃ. ಅಂದ್ರೇನು, ಆ ತತ್ಕಾಲದಲ್ಲಿ ಹೋಗಿತ್ತು, ಮರೆ ಆಯಿತು, ಬಂತು, ಎಲ್ಲೂ ಹೋಗಿರ್ತಾರ. ಒಂದು ಹೋಗಿಬಿಟ್ಟಿದ್ರೆ ಬರ್ತಾನೆ ಇರಲಿಲ್ಲ ಅವನಿಗೆ. ಹೀಗೆ ಇದನ್ನ ಸೂತ್ರ ತಗೊಂಡಿದ್ದೆ. ಹೋಗಿಬಿಟ್ಟು ಬರ್ತಾನೆ ಇರಲಿಲ್ಲ ಅಂತ ನೀವು ಹೇಳ್ತಾ, ಬರೀ ಎಲ್ಲಿ ಸ್ವಾಮಿ ಹೋಗಿದ್ವಲ್ಲ, ಬರ್ತಾನೆ ಇದೆಯಾ ಸಂಸಾರ ಅಂತಕ್ಕಂಥದ್ದು ಅಂತ. ಅಲ್ಲಿ ಅದು ಬೇಡ ಬೇಡ. ಮತ್ತು ವಿಷ್ಣು ಮತ್ತು ಅಧ್ಯಾಸಕ್ಕೆ ಕಾಯ್ತೇವೆ. ಇನ್ನು ಅಪವಾದೋ ನಾಮ ಯತ್ರ ಕಸ್ಮಿಂಶ್ಚಿತ್ ವಸ್ತುನಿ ಪೂರ್ವನಿವಿಷ್ಟಾಯಾಂ ಮಿಥ್ಯಾಬುದ್ಧೌ ನಿಶ್ಚಿತಾಯಾಂ ಪಶ್ಚಾತ್ ಉಪಜಾಯಮಾನ ಯಥಾರ್ಥ ಬುದ್ಧಿ ಪೂರ್ವನಿವಿಷ್ಟಾಯಾಃ ಮಿಥ್ಯಾಬುದ್ಧೇಃ ನಿವರ್ತಿಕಾ ಭವತಿ. ಇದು ಪರಮ ಪರಮ ಸಿದ್ಧಾಂತ. ಯಾವುದು ಇದು? ಇನ್ನು ಅಪವಾದ ಅಂದ್ರೇನು? ಯತ್ರ ಕಸ್ಮಿಂಶ್ಚ, ಯಾವುದೋ ಒಂದು ವಸ್ತು ಇದೆ, ಅದರಲ್ಲಿ ಯಾವುದೋ ಒಂದು ವಸ್ತು, ಅದರಲ್ಲಿ ಪೂರ್ವನಿವಿಷ್ಟಾಯ ಮಿಥ್ಯಾಬುದ್ಧವು ನಿಶ್ಚಿತಾಯ. ಅಂದ್ರೆ ಯಾವುದೋ ಒಂದು ಹಿಂದೆ ಏನೋ ಒಂದು ಅದಕ್ಕೆ ಒಂದು ಪೂರ್ವಗ್ರಹ ಇತ್ತು, ಒಂದು ಮಿಥ್ಯಾಬುದ್ಧಿ ಅಂತ ಮಾಡ್ಕೊಂಡ್ಬಿಟ್ಟೆ, ನಿಶ್ಚಯವಾಗ್ಬಿಟ್ಟಿತ್ತು ಅದರಲ್ಲಿ. ಮತ್ತೆ ಆಮೇಲಿಂದ ಏನಾಯ್ತು, ಯಾರೋ ಬಂದ ಸರಿಯಾಗಿ ಹೇಳ್ದ, ಓಹೋ, ಆಮೇಲಿಂದ ಏನಾಯ್ತು, ಆ ಒಂದು ಮಿಥ್ಯಾಬುದ್ಧಿ ಇತ್ತಲ್ಲ ಅದು ಹೋಯ್ತು. ಹೋದ್ಮೇಲೆ ಏನಾಯ್ತು, ಯಥಾರ್ಥ ಬುದ್ಧಿ ಹುಟ್ಕೋತು. ಪಶ್ಚಾತ್ ಉಪಜಾಯಮಾನ ಯಥಾರ್ಥ ಬುದ್ಧಿ ಮುಟ್ಟಾಯ್ತು, ಅದು ಪೂರ್ವನಿವಿಷ್ಟಾಯ ಮಿಥ್ಯಾಬುದ್ಧೇ ನಿವರ್ತಿಕಾ ಭವತಿ. ಏನು ಹಿಂದೆ ಇತ್ತಲ್ಲ, ಯಾವುದೋ ಒಂದು ಮಿಥ್ಯಾಗ್ರಹಣ ಮಾಡ್ಕೊಂಡಿದ್ದಲ್ಲ, ಅದು ಹೋಗಿಬಿಡುತ್ತದೆ. ತಿರುಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಹೋಗಿಬಿಡುತ್ತದೆ, ತಿರುಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ನೋಡಿ, ಇದು ಪರಮ ಸಿದ್ಧಾಂತ. ಒಂದು ವಸ್ತು ಇದೆ, ಹಗ್ಗ ಬಿದ್ದಿದೆ, ಅದರಲ್ಲಿ ಹಾವು ಅಂತ ಮಾಡಿಕೊಂಡು ಬಿಟ್ಟ. ಹಾವು ಅಂತ ಮಾಡಿಕೊಂಡು ಬಿಟ್ಟಾಗ ಏನಾಗಿತ್ತು, ಹಾವಿನ ಬುದ್ಧಿಯೇ ವ್ಯಾಪ್ತವಾಗಿ ಬಿಟ್ಟಿತ್ತು. ಹಾವು 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 ವ್ಯಾಪ್ತವಾಗಿ ಬಿಟ್ಟಿತ್ತು. ಆಮೇಲಿಂದ ಅದ್ಯಾವುದು ಹಾವು ಅಂತಕ್ಕಂಥ ಬುದ್ಧಿ, ಅದು ಮಿಥ್ಯಾ ಬುದ್ಧಿ, ಅದು ವ್ಯಾಪ್ತವಾಗಿ ಬಿಟ್ಟಿತ್ತದು. ಯಾವನೋ ಬಂದ, ಮಿಥ್ಯಾ ಬುದ್ಧಿ ಹೋಯಿತು, ಸಮ್ಯಕ್ ಬುದ್ಧಿ ಬಂತು. ಸಮ್ಯಕ್ ಬುದ್ಧಿ ಬಂದದ್ದು, ಆ ಸಮ್ಯಕ್ ಬುದ್ಧಿ ಬಂತು ಅಂತಂದ್ರು ಒಂದೇ. ಆ ಸಮ್ಯಕ್ ಬುದ್ಧಿ ಹೇಗಿದೆ, ಆ ಮಿಥ್ಯಾ ಬುದ್ಧಿ ಇದೆಯಲ್ಲ, ಆ ಮಿಥ್ಯಾ ಬುದ್ಧಿಯ ನಿವರ್ತಿಕಾ ಬುದ್ಧಿ ಅಂತಂದ್ರು ಒಂದೇ. ಮಿಥ್ಯಾ ಬುದ್ಧಿಯನ್ನು ತೆಗೆದು ಹಾಕತಕ್ಕಂತಹ ಬುದ್ಧಿ ಅಂದ್ರೂ ಒಂದೇ,
ಸಮ್ಯಕ್ ಬುದ್ಧಿ ಬಂತು ಅಂದ್ರೂ ಒಂದು. ಯಾವುದು ಮಿಥ್ಯಾ ಬುದ್ಧಿ? ಸರ್ಪ ಎಂಬತಕ್ಕಂಥದ್ದು ಮಿಥ್ಯಾ ಬುದ್ಧಿ. ಆ ಸರ್ಪ ಎಂಬತಕ್ಕಂತಹ ಮಿಥ್ಯಾ ಬುದ್ಧಿಯನ್ನ ನಿವರ್ತಿಸಿ, ಅಂದ್ರೇನು, ಅದನ್ನ ಹೋಗಲಾಡಿಸಿ ಬಿಟ್ಟು ರಜ್ಜು ಬುದ್ಧಿ ಬಂತಲ್ಲ, ಅದು ಸಮ್ಯಕ್ ಬುದ್ಧಿ. ಆ ರಜ್ಜು ಬುದ್ಧಿ ಎಂಬ ಸಮ್ಯಕ್ ಬುದ್ಧಿಯಿಂದ ಆ ಹಾವು ಎಂಬ ಮಿಥ್ಯಾ ಬುದ್ಧಿ ಏನಾಗುತ್ತೆ? ಶಾಶ್ವತವಾಗಿ ನಿವರ್ತಿತವಾಗಿ ಬಿಡುತ್ತದೆ, ತಿರುಗ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದು ವೇದಾಂತದ ಒಂದು ಪರಮ ಸಿದ್ಧಾಂತ. ಇಲ್ಲೂ ಅಷ್ಟೇ ಆತ್ಮಾನಾತ್ಮ ವಿವೇಕ ಅಂತ ನಾವು ಇದೇ ಅರ್ಥವನ್ನು ಮಾಡಬೇಕು. ಇರಲಿ, ಅದು ಇಲ್ಲಿ ಓ ಹೌದಲ್ಲ, ಸರಿಯಾಗಿದೆಯಲ್ಲ, ಇದು ಅಕ್ಷರ ಉದೀತಕ್ಕೆ ಇದು ಮಾಡ್ಬೋಣ. ಹಾಗಾದ್ರೆ ಯಾವುದನ್ನ ಅಪವಾದ ಮಾಡ್ಬೋಣ, ಅದು ಸರಿಯಾಗಿದೆ. ಅಪವಾದ ಪಕ್ಷ ಅಂದ್ರೆ ಇಲ್ಲ, ಅಪವಾದ ಪಕ್ಷವನ್ನ ಇಲ್ಲಿ ಮಾಡುವ ಹಾಗಿಲ್ಲ. ಏನ್ ಸ್ವಾಮಿ, ನಿಮ್ ಪರಮ ಸಿದ್ಧಾಂತ ಇದು, ಹೌದ್ ತಾನೆ? ಇದು ಪರಮ ಸಿದ್ಧಾಂತ. ಇದನ್ನ ನೀವಿಲ್ಲಿ ಅನ್ವಯಿಸೋದಿಲ್ಲ ಅಂತ ಅಂದ್ಬಿಟ್ರೆ ಅದನ್ನ ಹೇಳ್ತೀವಪ್ಪ. ಅದಕ್ಕಿಂತ ಮೊದಲಾಗಿ ಇನ್ನೆರಡು ಇದೆಯಲ್ಲ ಹೇಳ್ಬೇಕಾದ್ದು, ನಾವು ಡೆಫಿನೇಷನ್ ಇದಕ್ಕೂ ಪೂರ್ತಿ ಹೇಳಿಲ್ಲ, ಇನ್ನೆರಡು ಇದೆಯಲ್ಲ ಅದನ್ನು ಹೇಳಿಬಿಟ್ಟು ಆಮೇಲಿಂದ ಯಾವುದು ಯಾವ ಕಾರಣದಿಂದ ಇಲ್ಲಿ ಹೊಂದೋದಿಲ್ಲ ಅಂತ ಹೇಳಿ ಹೊಂದುವ ಕಾರಣ ಇದೆಯಲ್ಲ ಅದನ್ನು ನಾವು ಸಿದ್ಧ ಮಾಡಿ ತೋರಿಸಿಕೊಡುತ್ತೇವೆ. ಯಾವುದೋ ನಾಲ್ಕಿದೆ, ಯಾವುದೋ ಒಂದು ಸಿದ್ಧವಾಗಬೇಕು. ಯಾವ ಮೂರನ್ನ ಬಿಡಬೇಕು, ಯಾವ ಒಂದನ್ನ ಹಿಡಿಯಬೇಕು ಎನ್ನುವುದನ್ನ ಈ ನಾಲ್ಕು ಶಬ್ದಗಳ ಸ್ವರೂಪವನ್ನು ತಿಳಿದುಕೊಂಡ ಮೇಲೆ ನಾವು ಸಿದ್ಧಾಂತವನ್ನು ಮಾಡಿ ಹೇಳುತ್ತೇವೆ ಅಂತ ಹೇಳಿದ್ವಿ. ಹಾಗಾಗಿ ಇನ್ನೂ ಎರಡು ಉಳ್ಕೊಂಡಿದೆ, ಇದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನ ನಾಳೆ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.